ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ 27/3/2026 ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅಪ್ಲಿಕೇಶನ್ ಹಾಕಿ. ಬಟ್ ಕಡ್ಡಾಯವಾಗಿ ಪದವಿ ಪಾಸ್ ಆಗಿರಬೇಕು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಒಂದು ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ 16 ಏಪ್ರಿಲ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಹೊಸ ನೋಟಿಸ್ ಆಗಿರತ್ತೆ. ಯಾವುದೇ ರೀತಿಯಾಗಿ ಹಳೆಯ ನೋಟಿಸ್ ಅಲ್ಲ. ಡೇಟ್ ಕೂಡ ವಿಸ್ತರಣೆ ಮಾಡಿಲ್ಲ. 27ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. 27/3/2026 ಸ್ಟಾರ್ಟ್ ಆಗತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಮತ್ತೆ ಇನ್ನೊಂದು, ಅಂಗವಿಕಲರು ಕೂಡ ಅವಕಾಶ ಇರತ್ತೆ. ಮಾಜಿ ಸೈನಿಕರು, ಯುವರ ಅಭ್ಯರ್ಥಿ, OBC, SC ST ಎಲ್ಲರಿಗೂ ಕೊಟ್ಟಿದ್ದಾರೆ. ಏನೆಲ್ಲ ರೂಲ್ಸ್ ಅನ್ನೋವಾಗತ್ತೆ, ಮತ್ತೆ ಯಾರಿಗೆ ಒಂದು ಪೋಸ್ಟ್ ಅರ್ಜಿ ಕರೆದಿದ್ದಾರೆ, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಮತ್ತೆ ಮುಖ್ಯವಾಗಿರುವಂತ ಮಾಹಿತಿ, ಕೆಲವೊಂದು ನೇಮ್ ಇದ್ದಾವೆ. ಆ ಒಂದು ನಿಯಮ ಹೊಂದಿದವರಿಗೆ ಮಾತ್ರ ಈ ಒಂದು ಪೋಸ್ಟ್ ಸಿಗತ್ತೆ. ಸಂಬಳದ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಅವರಿಗೆ ಗೊತ್ತಿರತ್ತೆ. ಯಾರ್ಯಾರು ಇನ್ನೂ ತನಕ ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಳಿರುವಂತ ಟೋಟಲ್ ಪೋಸ್ಟ್ ಹುದ್ದೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿದಾವೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಟೋಟಲ್ ಖಾಲಿರುವಂತ ಪೋಸ್ಟ್ ಇಲ್ಲಿ ನೋಡಿ, SC ದವರಿಗೆ ಸಂಬಂಧಪಟ್ಟಂತೆ ಇಲ್ಲಿ EVP ಟು ಗ್ರೇಡ್ ಹೆಡ್ ಅಂತೇಳಿ ಒಂದು ಪೋಸ್ಟ್ ಈ ರೀತಿ ವಿವಿಧ ಪ್ರಕಾರ ಮಾಡಿದ್ದಾರೆ. ಅದನ್ನ ನೋಡ್ಕೋಬೇಕು. ಎಷ್ಟಿದವರಿಗೆ ಪೋಸ್ಟ್, ಮತ್ತೆ ಇಲ್ಲಿ ನೋಡಿ ಅಂಗವಿಕಲದವರಿಗೆ ಪೋಸ್ಟ್ ಇರತ್ತೆ, ಉಳಿದಂತ ಕ್ಯಾಟಗರಿದವರಿಗೆ ಪೋಸ್ಟ್ ಇರತ್ತೆ. ಇಲ್ಲಿ ಒಟ್ಟಿಗೆ ನಿಮಗೆ ಪೋಸ್ಟ್ ವೈಸ್ ಹೇಳ್ಬೇಕಂದ್ರೆ EVP ಟು ಗ್ರೇಡ್ ಹೆಡ್ ಅಂತೇಳಿ 4 ಪೋಸ್ಟ್ ಇರತ್ತೆ. EVP ಟು ಟೆರಿಟರ್ ಹೆಡ್ ಅಂತೇಳಿ 17 ಪೋಸ್ಟ್ ಇರತ್ತೆ. ಡೆಪ್ಯೂಟಿ ಮ್ಯಾನೇಜರ್ ಇಲ್ಲಿ ಸುಮಾರು 70 ಪೋಸ್ಟ್ ಇರತ್ತೆ. ಡೆಪ್ಯೂಟಿ ಮ್ಯಾನೇಜರ್ ವೆಲ್ತ್ ಸ್ಟ್ಯಾಂಡರ್ಡ್ ಅಂತೇಳಿ 13 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಪೋಸ್ಟ್ 104 ಇರಬಹುದು. ಬಹುಶಃ ಅಷ್ಟೇ ಅನಿಸ್ತಾ ಇದೆ. 104 ಪೋಸ್ಟ್ ಇರಬಹುದು. ಇದು 104 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಹೌದು, ಅಪ್ಲಿಕೇಶನ್ ಹಾಕೋದು 27ನೇ ತಾರೀಕಿನಲ್ಲಿ ಸ್ಟಾರ್ಟ್ ಆಗಿದೆ. ಎಲ್ಲಿ ಖಾಲಿ ಇದೆ? ಇದು ಬ್ಯಾಂಕ್ ಆಫ್ ಬರೋಡಾ. ಈ ಹಿಂದೆ ಸುಮಾರು ಒಂದು ತಿಂಗಳು ಮುಂಚಿತವಾಗಿ ತಿಳಿಸ್ಕೊಟ್ಟಿದೆ. ಅವಾಗ ನೇಮಕಾತಿ ಆಗಿತ್ತು. ಈಗ ಮತ್ತೆ ಹೊಸದಾಗಿ ನೇಮಕಾತಿ ಪ್ರಕಟ ಆಗಿದೆ. ನೋಡಿ, ಬ್ಯಾಂಕ್ ಆಫ್ ಬರೋಡಾ BOB ದಲ್ಲಿ ನೇಮಕಾತಿ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಪ್ರಮುಖವಾಗಿರುವಂತ ಮಾಹಿತಿ ಬಗ್ಗೆ ಹೇಳಬೇಕು ನಿಮಗೆ. ಟೋಟಲ್ ಆಗಿ 104 ಪೋಸ್ಟ್ ಇರತ್ತೆ. ಅದರಲ್ಲಿ 4 ನಿಮಗೆ ಸರ್ವಿಸ್ ಸಂಬಂಧಪಟ್ಟಂತೆ ಪೋಸ್ಟ್ ಇರತ್ತೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ಮಾಹಿತಿ, ಯಾವ ಪೋಸ್ಟ್ಗೆ ಎಷ್ಟೆಷ್ಟಾಗಿರ್ಬೇಕು. ಇಲ್ಲಿ ನೋಡಿ, ಈ ಒಂದು ಗ್ರೂಪ್ ಹೆಡ್ ಗೆ ಸಂಬಂಧಪಟ್ಟಂತೆ ಕನಿಷ್ಠ ನಿಮಗೆ 31, ಗರಿಷ್ಠ 45. EVP ಟು ಟೆಟರಿ ಹೆಡ್ ಹುದ್ದೆಗೆ 17 ಪೋಸ್ಟ್ ಇರತ್ತೆ. 27ರಿಂದ 40. ಡೆಪ್ಯೂಟಿ ಮ್ಯಾನೇಜರ್ 70 ಪೋಸ್ಟ್ ಇರತ್ತೆ. 24ರಿಂದ 35 ವರ್ಷ ಇರಬೇಕು. ಡೆಪ್ಯೂಟಿ ಮ್ಯಾನೇಜರ್ದಲ್ಲೇ ಅಧಿಕಾರಿ ಹುದ್ದೆಗಳು ಇನ್ಸೂರೆನ್ಸ್ ಅಂದ್ರೆ ಹಣಕಾಸು ಅಧಿಕಾರಿ ಮ್ಯಾನೇಜರ್ 24ರಿಂದ 45 ವಯೋಮಿತಿ ಇರಬೇಕಾಗತ್ತೆ. ಮತ್ತೆ ಇನ್ನೊಂದು ನಿಮಗೆ ರೂಲ್ಸ್ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಅನುಭವ ಇರಲೇಬೇಕು. 1 ವರ್ಷ ಆದ್ರೂ ಇರಲೇಬೇಕು, 2 ವರ್ಷ ಆದ್ರೂ ಇರಲೇಬೇಕು, ಅಥವಾ 5 ವರ್ಷ ಆದ್ರೂ ಇರಲೇಬೇಕಂತೇಳಿ ರೂಲ್ಸ್ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಅನುಭವ ಬೇಕಾಗತ್ತೆ. ಅದೇ ರೀತಿಯಾಗಿ ಕಡ್ಡಾಯವಾಗಿ ಪದವಿಯನ್ನ ತೆರಗಡೆ ಹೊಂದಿರಲೇಬೇಕು. ಎಷ್ಟು ಅನುಭವ ಬೇಕಂದ್ರೆ 3 ವರ್ಷದಿಂದ 10 ವರ್ಷ ತನಕ ಅನುಭವ ಬೇಕು. ಇಷ್ಟಿದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬಹುದು. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಕಡ್ಡಾಯವಾಗಿ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಫ್ರೆಶರ್ದವರಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರಕಾರ 3ರಿಂದ 10 ವರ್ಷ ತನಕ ಪೋಸ್ಟ್ ಮೇಲೆ ಅನುವಾಗತ್ತೆ. ಅದು ಈ ಪೋಸ್ಟಿಗೆ ಇಷ್ಟು ವರ್ಷ, ಆ ಪೋಸ್ಟಿಗೆ ಅಷ್ಟು ವರ್ಷ ಅಂತೇಳಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ಅನುವಾಗತ್ತೆ. ಮುಖ್ಯ ಮಾಹಿತಿ ಏನಪ್ಪಾ ಅಂದ್ರೆ, ಇದು ಕಾಂಟ್ರಾಕ್ಟ್ ಬೇಸಸ್, ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಇಷ್ಟು ವರ್ಷ ಅಷ್ಟು ವರ್ಷ ಅಷ್ಟೇ ಕೆಲಸ ಮಾಡಬೇಕು. ಮತ್ತೆ ನಮಗೆ ಮುಂದ್ಗಡೆ ಈ ಒಂದು ಜಾಬ್ ನಿಂದ ಇಳಿಸಬಹುದು. ಯಾವಾಗ ಹೇಳಕ್ ಬರಲ್ಲ. ಬಟ್ ಇದು ಕಾಂಟ್ರಾಕ್ಟ್ ಬೇಸಸ್. ಇಂಟರ್ವ್ಯೂ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಯಾರು ಮಾಡ್ಕೊಳ್ಳಿ. ಸ್ಪಷ್ಟನೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಮತ್ತೆ ಪದವಿ ಇರ್ಲಿಲ್ಲಪ್ಪ ಅಂದ್ರೆ ಮತ್ತೆ ಏನಿದ್ದಾರೋ ಅಪ್ಲಿಕೇಶನ್ ಹಾಕಬೇಕು, ಅದನ್ನ ಕೊಟ್ಟಿದ್ದಾರೆ. ನೀವು ಕಡ್ಡಾಯವಾಗಿ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಆಗಿರ್ಬೇಕು. ನೀವೇನಾದ್ರೂ ಎಕ್ಸ್ಟ್ರಾ PG ಕಂಪ್ಲೀಟ್ ಮಾಡಿತ್ತಂದ್ರೆ ಅಥವಾ ಡಿಪ್ಲೊಮಾ ಇತ್ತಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. NICM ಅದೇ ರೀತಿಯಾಗಿ IRDA ಸರ್ಟಿಫಿಕೇಟ್ ಇದ್ರೆ ತುಂಬಾ ಒಳ್ಳೆಯದು. ಒಂದು ಸರ್ಟಿಫಿಕೇಟ್ ಇದ್ರು ಕೂಡ ತುಂಬಾ ಒಳ್ಳೆಯದು. ನಿಮಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಇಲ್ಲಿ ನೋಡಿ, ಎಷ್ಟೆಷ್ಟು ಸ್ಟಡಿ ಲಿಖಿರತ್ತೆ ಕೆಟಗರೀಸ್ ವೈಸ್ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಒಂದು ಪೋಸ್ಟಿಂಗು ಲೊಕೇಶನ್ ಎಲ್ಲೆಲ್ಲಿರತ್ತೆ. ಬೆಂಗಳೂರಿನಲ್ಲಿ 3 ಪೋಸ್ಟ್ ಇದೆ ನೋಡಿ. ಬೆಂಗಳೂರಿನಲ್ಲಿ 3 ಪೋಸ್ಟ್ ಇದೆ. ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. EVP 2 ಇದ್ದದ್ದು ಬೆಂಗಳೂರಿನಲ್ಲಿ ಇರೋದಿಲ್ಲ. EVP 2 ಈ ಒಂದು ಹೆಡ್ ಇದೆಯಲ್ಲ,
ನಾಗ್ಪುರದಲ್ಲಿ ಇರತ್ತೆ, ಬೆಂಗಳೂರಲ್ಲಿ 3 ಇರತ್ತೆ. ಡೆಪ್ಯೂಟಿ ಮ್ಯಾನೇಜರು ಇಲ್ಲಿ ಪೋಸ್ಟ್ ಇರೋದಲ್ಲ. ಅದೇ ರೀತಿಯಾಗಿ ಕೊನೆಯದ ಡೆಪ್ಯೂಟಿ ಮ್ಯಾನೇಜರು ಹಣಕಾಸು ಅಧಿಕಾರಿ ಬೆಂಗಳೂರಿನಲ್ಲಿ 1 ಪೋಸ್ಟ್ ಇರತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. ಇದು ನಿಮಗೆ ರೂಲ್ಸ್ ಪ್ರಕಾರವಾಗಿ ಅನುವಾಗತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸಿಂಗು ಇಲ್ಲಿ ನಮಗೆ ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ, ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. 104 ಪೋಸ್ಟ್ ಒಂದು. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಅಪ್ಲಿಕೇಶನ್ ಹಾಕುವಂತ ವಿಧಾನ ಆನ್ಲೈನ್ ಇರತ್ತೆ. ಇಲ್ಲಿ ನೋಡಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ಗಳು ಅಧಿಕೃತವಾಗಿ ಬ್ಯಾಂಕ್ ಆಫ್ ಬರೋಡಾದಿದ್ದು ಈ ಒಂದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ.